ಹೆಸರು ಪೂರ್ತಿ ಹೇಳದೆ ರುಚಿಯ ಕಚ್ಚಿಕೊಳ್ಳಲೇ. ಹೆಸರು ಪೂರ್ತಿ ಹೇಳದೆ ಆಯಿತು, ಇದೇ ಚುಚಿ. ಪ್ರಥಮವು ದ್ವಿತೀಯ ಅನ್ನು ಚುಚಿ. ಸಾರಿ ಗಾಯ್ಸ್, ರೀಪ್ಲೇ ಮಾಡೋದ. ರೀಪ್ಲೇ ಹೆಸರು ಪೂರ್ತಿ ಹೇಳದೆ ರುಚಿಯ ಕಚ್ಚಿಕೊಳ್ಳಲೇ. ಸಾರಿ ಏನು ಹೇಳದೆ ಹರಿಯ ಚಚ್ಚಿಕೊಳ್ಳಲೇ. ನೀನು ಚಚ್ಕೊಂಬಾರ್ದಮ್ಮ, ನಾವೆಲ್ಲ ಚಚ್ಕೋಬೇಕು. ಪಾಪ ಯಾರೋ ಟ್ರೈ ಮಾಡ್ತಾರೆ ಪಾಪ, ತುಂಬ ರೇಗಿಸ್ತಾ ಇದೆ. ಓಕೆ, ವಿಲ್ ಕಂಟಿನ್ಯೂ. ಪಾಪ ನಿವೇದಿತ ಗೌಡ ಅವರು ಫುಲ್ ಸ್ಟೈಲಾಗಿ ಕನ್ನಡ ಮಾತಾಡೋ ನಿವೇದಿತ ಗೌಡ ಅವರು ಚಾಲೆಂಜ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ಕೇಳಿಸ್ಕೊಳ್ಳೋಣ. ಮನಸ್ಸು ತುಂಬ ಮಾಗಿದೆ, ಕೊಟ್ಟು ಬಿಡಲೇ. ನೀನು ಕೊಡ್ಬೇಡ ಬಾ, ನಾವೇ ನಮ್ಮ ಕಣ್ಗಳನ್ನ ಕಿವಿಗಳನ್ನ ದಾನ ಮಾಡಿಬಿಡೋಣ, ಕೊಟ್ಟು ಬಿಡೋಣ. ಅಯ್ಯೋ, ನಾನು ಯಾಕಿಂಗೆ. ಸರಿ, ಈಗ ಕಮೆಂಟ್ ಸೆಕ್ಷನ್ಗೆ ಹೋಗೋಣ. ಮೂತಿ ಪಾಪ ಊತಿ ಯಾಕೆ ಕೋತಿ ಥರ ಮಾಡ್ತಾಳೆ. ಹೆವಿ ಕಮೆಂಟ್. ನೆಕ್ಸ್ಟು ರಕ್ಷಿತ್ ಅಕೀರಾ, ನೈಸ್ ಟ್ರೈ, ಡೋಂಟ್ ಟ್ರೈ. ಪಾಪ ಯಾರೋ ಟ್ರೈ ಮಾಡ್ತಾರೆ ಬಿಟ್ರೆ ಯಾಕ್ರೋ ರೇಗಿಸ್ತೀರ ಪಾಪ. ಕಮೆಂಟ್ ಓದೋಕ್ಕೆ ಬಂದವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿದೆ, ದಯವಿಟ್ಟು ಉಂಡ್ಕೊಂಡೋಗಿ. ಇದು ಕಮೆಂಟ್ ಅಂದರೆ ಈ ಥರ ಕಮೆಂಟ್ ಮಾಡಬೇಕು. 600 ಲೈಕ್ ಬಂದಿದೆ ಅದಕ್ಕೆ. ಇಲ್ಲಿ ನೋಡಿ, ಒಬ್ಬರು ಫುಲ್ ಎಮೋಷ್ನಲ್ ಆಗಿ ಶೆಟ್ಟಿನ ಬಿಟ್ಟು ತಪ್ಪು ಮಾಡ್ದೆ, ಅದಕ್ಕೆ 500 ಲೈಕ್ಸ್. ಲವ್ ಬಿಟ್ರ ಅವಳು ಪರ್ಸ್ನಲ್. ಓಯಾಕ್ಷಯ, ಸಾರಿ ಗಪ್ಪ. ಅದಕ್ಕೆ ಆಲ್ಮೋಸ್ಟ್ 200 ಲೈಕ್ ಬಂದಿದೆ ನೋಡಿ. ಇದು ಕಮೆಂಟ್ ಅಂದರೆ. ಬನ್ನಿ ಗೆಳೆಯರೇ, ತಜ್ಞರ ಅಭಿಪ್ರಾಯ ಕೇಳೋಣ. ಈ ಟ್ಯಾಲೆಂಟೆಲ್ಲ ಎಲ್ಲೋ ಬಚ್ಚಿಕ್ಕಿರ್ತೀರ ಎಲ್ಲರೂ. ಯಪ್ಪ, ನೀನು ಡ್ಯಾನ್ಸ್ ಮಾಡು ಸಾಕು, ಸಾಂಗ್ ಎಲ್ಲ ಬೇಡ. ಸ್ಯಾರಿ ನೈಸ್ ಟ್ರೈ, ಡೋಂಟ್ ಟ್ರೈ. ಪ್ಲೀಸ್ ಆ್ಯಡ್ ದಿಸ್ ಲೈನ್ ಇನ್ ದ ಲಾಸ್ಟ್. ನಿನ್ನ ಮೂತಿಗೇನೆ ಆಗಿದೆ ಪಾಪ. ಅಯ್ಯೋ ಒಳ್ಳೆ ಖುಷಿ ಪಾಪ. ಹುಡುಗಿನ ಆಡ್ಕೊಳ್ಳೋದು ಅಂದರೆ ತುಂಬ ಖುಷಿ ಎಲ್ಲರಿಗೂ. ಸಾಕು, ನೆಕ್ಸ್ಟ್ ಹೋಗೋಣ. ಇವತ್ತು ಫುಲ್ ಸಾಗೆ ಅಂತ ಅನ್ಸುತ್ತೆ. ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಎಕ್ಸ್ಪೆಕ್ಟೇಷನ್ ಏನೋ ರಿಯಾಲಿಟಿ ಏನೋ ಇದೆ ಅಂತೆ, ನೋಡೋಣ. ರಸ್ತೆಯಲ್ಲಿ ಸಂತಸಿಸೋ ಅವಳೆ ಗಾಳಿ, ಸಮಾಧಾನ ಮೊಜೋ. ಸಾಗರದ ಬಾಣಿನಲ್ಲಿ ಕಂಗಳಿಸೋ ಅವಳೆ ನೀಲಿ. ಈ ಚಾನಲ್ ಏನಾಗಿದೆ ನೋಡಿ, ಎಲ್ಲ ಆಡ್ತಾ ಇರೋರ್ನ ರೇಗ್ಸಂಗಾಗಿದೆ. ಹೋಗ್ಲಿ. ಸಮಯ ನಿಂತಾದೆ ಅವಳ ಹಂಗೆ ನಾನು. ಸಾರಿ ಗಾಯ್ಸ್. ನಾನಾದೆ ಅವಳ ಕೊಂಗಿನಲ್ಲಿ, ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯಾಸೆ ನನ್ನ ಎದೆಗೆ ಹಿಡಿಯೋ ಭಾಷೆ
ಅನುರಾಗದಲ್ಲಿ ಏನೋ ಟ್ರೈ ಮಾಡ್ತಾ ಬಿಡ್ರ ಅಥವಾ ಒಳ್ಳೆ ಖುಷಿ ಎಲ್ಲರಿಗೂ. ಹಾಂ ಸರಿ, ಕಮೆಂಟ್ ಸೆಕ್ಷನ್ಗೆ ಹೋಗೋಣ. ಇದಕ್ಕೆ ಮೀಟ್ರ್ ಬೇಕು, ಗುಡ್ ಟ್ರೈ ಬ್ರೋ. ಇದು ಪಾಸಿಟಿವಿಟಿ ಅಂದರೆ ಅಣ್ಣ ಈ ಕಮೆಂಟ್ ನೋಡಿ ಇನ್ನೂ ಎಷ್ಟು ಹೆಚ್ಚೆಚ್ಚು ಹಾಡುಗಳನ್ನ ಆಡಬೇಕು, ನಮ್ಗೆ ಹಂಗೆ ಮನೋರಂಜನೆ ಕೊಡ್ತಾನೇ ಇರಬೇಕು. ಈ ಥರ ಪಾಸಿಟಿವ್ ವ್ಯಕ್ತಿಗಳು ನಾವೆಲ್ಲರ ಜೀವನದಲ್ಲೂ ಇರಬೇಕು. ಸಂಜಿತ್ ಹೆಗ್ಡೆ, ಉಚ್ಚೆ ಒಯ್ದು ಮಲ್ಕೋ. ಯಾಕ್ರೋ ಬೈತಾ ಇದ್ದೀರಾ ಪಾಪ, ಅವನ್ನ ನೋಡಿದ್ರೆ ಬೈಬೇಕಂತ ಅನಿಸ್ತದೆ, ಹೇಳಿ ಅಷ್ಟೇ. ಸೋನು ನಿಗಮ್ ವಿಡಿಯೋ ಮಾಡ್ತಿರೋನ್ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ. ನಿನ್ನ ಗಾಯನಕ್ಕೆ ಸೋನು ನಿಗಮ್ ಕೂಡ ನಾಚಿ ನೀರಾಗಿ ಬಿಡ್ತಾರೆ. ವಿನು ಅಪ್ಪೋ, ಅಯ್ಯೋ, ಮೊದಲೇ ಹೇಳಿದ್ದಿದ್ರೆ ಸೋನು ನಿಗಮ್ ಜೊತೆ ನಿನ್ನ ಕೊಲ್ಯಾಬ್ರೇಟ್ ಮಾಡಿಸಿರ್ಬೋದು. ಛೇ, ತಿಮ್ಮೇಶ್ ಯಾದವ್ ಯೋಚನೆ ಮಾಡಿ ಕಮೆಂಟ್ ಹೊಡೆದವ್ರೆ, ವೆರಿ ಗುಡ್. ಇಷ್ಟೊತ್ತು ಕಿವಿ ಡ್ಯಾಮೇಜ್ ಆಯಿತು, ಈಗ ಡ್ಯಾನ್ಸ್ ನೋಡಿ ಕಣ್ಣು ಡ್ಯಾಮೇಜ್ ಮಾಡ್ಕೊಳ್ಳೋ ಟೈಮು. ಅದೇ ಮಾಡೋಣ. ಜಿಯೋ ಅವ್ರು ತಪ್ಪು ಮಾಡಿಬಿಟ್ರು, ಜಿಯೋ ಅವರು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾರೆ. ಪಾಪ ಅವ್ರ ವೈಫ್ಗೆ ಎಷ್ಟು ಬೇಜಾರಾಗ್ಬಿಟ್ಟು ಕೂತವ್ರೆ. ಅನಾಮಿಕಾ ಮಾನಸಿಕ, ಅಯ್ಯೋ ದೇವ್ರೆ. ಓಕೆ, ನೋಡೋಣ, ಏನೋ ಡ್ಯಾನ್ಸ್ ಮಾಡವ್ರೆ. ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ಗುರು. ಸಾಕು ಹೋಗ್ಲಿ. ಕಮೆಂಟ್ ಸೆಕ್ಷನ್ಗೆ ಹೋಗೋಣ. ಗಂಡ ಸುಮ್ಮನೆ ಅವ್ನಿಗೆ ಯಾಕೆ ಬೈತಾ ಇದ್ದೀರಾ? ಮೀನಾಕ್ಷಿ ಹಂಸ ನಡೆ ಸೀದಿರೋ ವಡೆ. ಸೋಫಾ ಮೇಲೆ ಮಲಗಿದವರು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಓ ಮಸ್ತಾಗಿತ್ತಪ್ಪ ಈ ಕಮೆಂಟ್ ಮಾತ್ರ. ಎನಿವೆ ಮಸ್ತಾಗಿತ್ತು ಕಮೆಂಟ್ಸು. ಸೊ ನಾನು ಮಾಡ್ತಾರ ಕಂಟೆಂಟ್ ಇಷ್ಟ ಆಗ್ತದೆ, ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿಯ ಮೋಜೋ ಕಡೆಯಿಂದ ಕೇರ್.